ಶಿವನು ಶ್ರೇಷ್ಠತೆಯನ್ನು ಸ್ಥಾನದಿಂದ ಪಡೆಯಲಾಗುವುದಿಲ್ಲ, ಆದರೆ ಮೌಲ್ಯಗಳಿಂದ ಪಡೆಯುತ್ತಾನೆ ಎಂದು ಹೇಳುತ್ತಾನೆ. ತಾಳ್ಮೆಯನ್ನು ಕಾಯ್ದುಕೊಳ್ಳುವ ವ್ಯಕ್ತಿ ತನ್ನ ಇಚ್ಛೆಯ ಪ್ರಕಾರ ಎಲ್ಲವನ್ನೂ ಸಾಧಿಸಬಹುದು. ಗಮನಾರ್ಹವಾದದ್ದನ್ನು ಮಾಡುವ ಅಗತ್ಯವಿದ್ದಾಗ ಬಲವು ಅವಶ್ಯಕವಾಗಿದೆ. ಇಲ್ಲದಿದ್ದರೆ ಪ್ರಪಂಚದ ಎಲ್ಲದಕ್ಕೂ ಪ್ರೀತಿ ಸಾಕು. ಭಗವದ್ಗೀತೆಯಲ್ಲಿ ಹೇಳಲಾಗಿದೆ, ನಿಮ್ಮ ಜೀವನದ ಜವಾಬ್ದಾರಿಯನ್ನು ಎಷ್ಟು ಬೇಗ ತೆಗೆದುಕೊಳ್ಳುತ್ತೀರೋ ಅಷ್ಟು ಬೇಗ ನೀವು ಯಶಸ್ವಿಯಾಗುತ್ತೀರಿ. ಮಾನವ ದೃಷ್ಟಿಕೋನದಿಂದ ಕೇವಲ 2 ಪದಗಳು ಸಾಕು, ಆದರೆ ಪ್ರೀತಿಯಿಂದ ಇತರರನ್ನು ಅರ್ಥ ಮಾಡಿಕೊಳ್ಳುವುದು ಅತ್ಯಗತ್ಯ. ಬುದ್ಧಿವಂತಿಕೆಯು ಶಕ್ತಿಯಾಗಿದೆ, ಆದರೆ ತನ್ನನ್ನು ತಾನು ಅರ್ಥ ಮಾಡಿಕೊಳ್ಳುವುದು ಜೀವನದ ನಿಜವಾದ ಜ್ಞಾನವಾಗಿದೆ. ಭಗವಾನ್ ಶಿವನು ಮನುಷ್ಯರನ್ನು ಪರೀಕ್ಷಿಸಿದಾಗ ಅವನು ಅವರ ಸಾಮರ್ಥ್ಯಗಳನ್ನು ಹೆಚ್ಚಿಸುತ್ತಾನೆ. ಇದರಿಂದ ಅವರು ಬುದ್ಧಿವಂತರು ಮತ್ತು ಹೆಚ್ಚು ಶಕ್ತಿಶಾಲಿಯಾಗುತ್ತಾರೆ. ಒಬ್ಬ ವ್ಯಕ್ತಿಗೆ ಒಳ್ಳೆಯ ಸಮಯ ಬಂದಾಗ ಅವರು ಮೊದಲು ತಮ್ಮ ಮಿತಿಗಳನ್ನು ಮರೆತು ಬಿಡುತ್ತಾರೆ, ಆದರೆ ಶಿವನನ್ನು ನಂಬುತ್ತಾರೆ. ಜನರ ಮೇಲೆ ಅಲ್ಲ, ಏಕೆಂದರೆ ಜನರು ಮೋಸಗೊಳಿಸಬಹುದು ಎಂದು ಶಿವನು ಹೇಳುತ್ತಾನೆ. ಜೀವನದಲ್ಲಿ ಸಮಸ್ಯೆಗಳನ್ನು ಎದುರಿಸುವಾಗ ಸುಲಭವಾಗಿ ಬಿಟ್ಟುಕೊಡುವುದಿಲ್ಲ. ಯಾರಿಗೆ ಗೊತ್ತು, ಆ ಕಷ್ಟದೊಳಗೆ ಒಂದು ದೊಡ್ಡ ಆರಂಭ ಅಡಗಿರಬಹುದು. ಹೋರಾಟವು ಮಹತ್ವದ್ದಾಗಿದ್ದರೆ ಯಶಸ್ಸು ಕೂಡ ಇರುತ್ತದೆ. ನಿಮ್ಮ ಸಮಯದ ಮೌಲ್ಯವನ್ನು ನೀವು ಅರ್ಥ ಮಾಡಿಕೊಳ್ಳದಿದ್ದರೆ ಜನರು ನಿಮ್ಮ ಮೌಲ್ಯವನ್ನು ಅರ್ಥ ಮಾಡಿಕೊಳ್ಳುವುದಿಲ್ಲ. ರಹಸ್ಯಗಳನ್ನು ಬಹಿರಂಗಪಡಿಸಬೇಡಿ, ಇತರ ರಹಸ್ಯಗಳನ್ನು ಬಹಿರಂಗಪಡಿಸಬೇಡಿ. ಮೊದಲನೆಯದಾಗಿ ನಿಮ್ಮ ಸ್ವಂತ ರಹಸ್ಯಗಳನ್ನು ಇರಿಸಿ, ನಂತರ ಇತರರು. 3ನೇಯದು ನಿಮ್ಮ ಮನೆಯ ಸಮಸ್ಯೆಗಳು, 4ನೇಯದು ನಿಮ್ಮ ಸಂಬಂಧಗಳು, 5ನೇಯದು ನಿಮ್ಮ ಭಯ ಮತ್ತು ದೌರ್ಬಲ್ಯ, ನಿಮ್ಮ ಕನಸುಗಳು, ಮತ್ತು 7ನೇ ನಿಮ್ಮ ಗುರಿಗಳು. ಒಬ್ಬ ವ್ಯಕ್ತಿಯ ಆಲೋಚನೆಯು ಜೀವನದಲ್ಲಿ ಅತ್ಯಂತ ಮುಖ್ಯವಾಗಿದೆ. ತೊಂದರೆಗಳು ಉದ್ಭವಿಸಿದರೂ ಒಬ್ಬ ವ್ಯಕ್ತಿಯು ಹೊಂದಿರುವ ದೊಡ್ಡ ಆಸ್ತಿ ಅವರ ಒಳ್ಳೆಯ ಆಲೋಚನೆಗಳು, ಏಕೆಂದರೆ ಸಂಪತ್ತು ಮತ್ತು ಕೂದಲನ್ನು ಯಾರಾದರೂ ತೆಗೆದುಕೊಂಡು ಹೋಗಬಹುದು, ಆದರೆ ಒಳ್ಳೆಯ ಆಲೋಚನೆಗಳು ಯಾವಾಗಲೂ ಒಳ್ಳೆಯ ಕಾರ್ಯಗಳನ್ನು ಪ್ರೇರೇಪಿಸುತ್ತವೆ. ವಿಧಿ ದ್ರೋಹ ಮಾಡುವುದಿಲ್ಲ, ನಮಗಿಂತ ಹೆಚ್ಚಾಗಿ ನಾವು ನಂಬುವ ಜನರೇ ದ್ರೋಹ ಮಾಡುತ್ತಾರೆ. ತದನಂತರ ಅದೇ ಜನರು ನಮ್ಮನ್ನು ಬದಲಾಯಿಸುತ್ತಾರೆ. ನೀವು ಸ್ವಾರ್ಥದಿಂದ ಸಂಬಂಧಗಳನ್ನು ರೂಪಿಸಲು ಎಷ್ಟು ಪ್ರಯತ್ನಿಸಿದರೂ ಅವು ಎಂದಿಗೂ ರೂಪುಗೊಳ್ಳುವುದಿಲ್ಲ, ಮತ್ತು ಪ್ರೀತಿಯಿಂದ ರೂಪುಗೊಂಡ ಸಂಬಂಧಗಳನ್ನು ಮುರಿಯಲು ನೀವು ಎಷ್ಟು ಪ್ರಯತ್ನಿಸಿದರೂ ಅವು ಎಂದಿಗೂ ಮುರಿಯುವುದಿಲ್ಲ. ಕೋಪದಲ್ಲಿಯೂ ತಪ್ಪು ಮಾತನಾಡದ ವ್ಯಕ್ತಿ ನಿಜವಾದ ಬುದ್ಧಿವಂತ. ತಮ್ಮ ಸಾಮರ್ಥ್ಯಕ್ಕಿಂತ ಕಡಿಮೆ ಕೆಲಸ ಮಾಡುವವರು ಸಾಮಾನ್ಯವಾಗಿ ಇತರರ ಜೀವನದಲ್ಲಿ ತಪ್ಪುಗಳನ್ನು ಹುಡುಕುವಲ್ಲಿ ತೊಡಗುತ್ತಾರೆ. ಗೌರವವು ಅಂತರ್ಗತವಾಗಿಲ್ಲ, ಅದನ್ನು ಗಳಿಸಬೇಕು. ಗೌರವ ಕಳೆದುಕೊಂಡರೆ ಮಾನ ಮರ್ಯಾದೆ ಕಳೆದು ಹೋಗುತ್ತದೆ ಎಂದು ಹೇಳಲು ಕಲಿಯಿರಿ. ನಿಮ್ಮ ಜೀವನದುದ್ದಕ್ಕೂ ನೀವು ಟೀಕೆಗಳನ್ನು ಕೇಳುತ್ತೀರಿ. ನೀವು ಹಾರಬಹುದು, ಆದರೆ ನೆಲವು ನಿಮಗೆ ಸ್ಪಷ್ಟವಾಗಿ ತೋರಿಸುವವರೆಗೆ ಮಾತ್ರ. ನಿಮ್ಮ ಬಗ್ಗೆ ನಿಜವಾದ ಕಾಳಜಿ ಇರುವವರು ಮಾತ್ರ ನೀವು ಮೌನವಾಗಿರುವಾಗಲೂ ನಿಮ್ಮ ಮಾತನ್ನು ಕೇಳಬಹುದು. ಉತ್ತರವು ಮೌನದಲ್ಲಿದೆ. ಅಗತ್ಯವಿದ್ದಷ್ಟು ಚಿಂತಿಸಿ, ಕಡಿಮೆಯಾದರೂ ಅಲ್ಲ. ಎಷ್ಟೇ ಬುದ್ಧಿವಂತಿಕೆಯಿಂದ ಮಾತನಾಡಿದರೂ ಎಲ್ಲರಿಗೂ ಅರ್ಥವಾಗಬೇಕೆಂದಿಲ್ಲ. ಕೇಳುಗರು ತಮ್ಮ ದೃಷ್ಟಿಕೋನ ಮತ್ತು ಅವರ ತಾಯಿಯ ಆಲೋಚನೆಗಳನ್ನು ಆಧರಿಸಿ ವ್ಯಾಖ್ಯಾನಿಸುತ್ತಾರೆ. ಜೀವನದ ಕಥೆಯು ಯಾವಾಗಲೂ ನಿಮಗೆ ಬಯಸಿದ ಪಾತ್ರವನ್ನು ನೀಡುವುದಿಲ್ಲ. ನೀವು ನಿಮ್ಮ ಸ್ವಂತ ನಿಯಮಗಳ ಮೇಲೆ ಬದುಕುತ್ತೀರಿ. ಇತರರು ನಿಮ್ಮ ಶವಪೆಟ್ಟಿಗೆಯನ್ನು ತಮ್ಮ ಹೆಗಲ ಮೇಲೆ ಮಾತ್ರ ಒಯ್ಯುತ್ತಾರೆ. ನಿಮ್ಮ ನಗು ನಿಮ್ಮ ಮುಖದಲ್ಲಿದೆ. ದೇವರಲ್ಲಿ ನಂಬಿಕೆ ಇರಲಿ, ಅದು ನಿನ್ನ ಕಣ್ಣೀರಿನಿಂದ ತೊಳೆಯಲಿ. ಕೋಪದಿಂದ ಅದನ್ನು ಅಳಿಸಲು ಯಾರಿಗೂ ಬಿಡಬೇಡಿ. ನಮ್ಮ ಜೀವನದಲ್ಲಿ ಪ್ರವೇಶಿಸುವ ಮೂಲಕ ಯಾರೂ ನಮ್ಮ ಸ್ನೇಹಿತರಾಗುವುದಿಲ್ಲ ಅಥವಾ ಶತ್ರುಗಳಾಗುವುದಿಲ್ಲ. ನಮ್ಮ ನಡವಳಿಕೆ ಮತ್ತು ಮಾತುಗಳು ಅವರನ್ನು ಹಾಗೆ ಮಾಡುತ್ತವೆ. ಕೈಗಳನ್ನು ಅಗಲವಾಗಿ ತೆರೆದಿರುವಾಗ ದುಃಖದಿಂದ ನಿರಂತರವಾಗಿ ಅಳುವ ವ್ಯಕ್ತಿಯು ಪ್ರತಿಯಾಗಿ ದುಃಖವನ್ನು ಮಾತ್ರ ಪಡೆಯುತ್ತಾನೆ. ಅವರು ಇಂದು ಭರವಸೆಯೊಂದಿಗೆ ನಿಂತಿದ್ದಾರೆ, ಆದರೆ ಅವರು ಜೀವನದಲ್ಲಿ ಪ್ರತಿ ಪರೀಕ್ಷೆಯಲ್ಲಿ ಉತ್ತೀರ್ಣರಾಗುತ್ತಾರೆ. ಎಲ್ಲರೂ ನಿಮ್ಮವರಲ್ಲ, ಅದು ಸತ್ಯ. ಈ ಯುಗದ ಜನರು ಆಟಿಕೆಗಳನ್ನು ಬಿಟ್ಟು ಭಾವನೆಗಳೊಂದಿಗೆ ಹೇಗೆ ಆಡುತ್ತಾರೆ ಎಂಬುದು ವಿಚಿತ್ರವಾಗಿದೆ. ದೊಡ್ಡ ಮನಸ್ಸು ವಿಚಾರಗಳನ್ನು ಚರ್ಚಿಸುತ್ತದೆ, ಸರಾಸರಿ ಮನಸ್ಸು ಘಟನೆಗಳನ್ನು ಚರ್ಚಿಸುತ್ತದೆ, ಮತ್ತು ಸಣ್ಣ ಮನಸ್ಸು ಜನರನ್ನು ಚರ್ಚಿಸುತ್ತದೆ.
ಅಹಂಕಾರವನ್ನು ಬಿಡು. ಅನೇಕ ಸಿಕಂದರ್ಗಳು ಕಾಲದ ಸಾಗರದಲ್ಲಿ ಮುಳುಗಿದಾಗ ಮೊದಲು ಮೌನವಾಗಿರಿ, ಅಲ್ಲಿ ನಿಮ್ಮ ಮಾತಿಗೆ ಬೆಲೆ ಇಲ್ಲ. ಎರಡನೆಯದಾಗಿ, ಮಾತನಾಡಿದ ನಂತರ ನೀವು ವಿಷಾದಿಸಬೇಕಾಗಿಲ್ಲ. ಮೂರನೆಯದಾಗಿ, ನಿಮ್ಮ ಮಾತುಗಳು ಇನ್ನೊಬ್ಬರ ಹೃದಯವನ್ನು ನೋಯಿಸಿದರೆ. ನಾಲ್ಕನೆಯದಾಗಿ, ನೀವು ಕೋಪಗೊಂಡಿದ್ದರೆ ಕೋಪದಲ್ಲಿರುವ ವ್ಯಕ್ತಿಯು ಯೋಚಿಸದೆ ಮಾತನಾಡುತ್ತಾನೆ. ಮತ್ತು ಐದನೆಯದಾಗಿ, ನಿಮ್ಮ ಮಾತನ್ನು ಕೇಳುವಷ್ಟು ಬುದ್ಧಿವಂತರು ಯಾರೂ ಇಲ್ಲ. ಒಬ್ಬರ ನೋವನ್ನು ನೋಡಿ ನಿಮಗೂ ನೋವಾಗಿದ್ದರೆ ನಿಮ್ಮ ಆತ್ಮದಲ್ಲಿ ದೇವರು ನೆಲೆಸಿದ್ದಾನೆ ಎಂಬುದನ್ನು ಅರ್ಥಮಾಡಿಕೊಳ್ಳಿ. ಆಸೆಗಳನ್ನು ಪೂರೈಸುವುದು ಎಂದಿಗೂ ಸಂಪೂರ್ಣ ತೃಪ್ತಿಯನ್ನು ತರುವುದಿಲ್ಲ. ಜೀವನವು ಆಸೆಗಳ ಯುದ್ಧಭೂಮಿಯಾಗಿದೆ. ಪ್ರತಿಯೊಬ್ಬರೂ ದುಃಖ ಅಥವಾ ಕಡಿಮೆ ಬಯಸುವುದಿಲ್ಲ. ಪ್ರತಿಯೊಬ್ಬರೂ ಯಾವಾಗಲೂ ಸ್ಪಷ್ಟ ಉದ್ದೇಶಗಳನ್ನು ಹೊಂದಿರುತ್ತಾರೆ. ಅನೇಕ ಬಾರಿ ಜನರು ನೀವು ಏನನ್ನು ಯೋಚಿಸುತ್ತೀರೋ ಅದನ್ನು ವಿರೋಧಿಸುತ್ತಾರೆ. ಅವುಗಳನ್ನು ಬಿಟ್ಟುಬಿಡಿ, ಏಕೆಂದರೆ ಸ್ಮರಣೆಯಾಗುವುದಕ್ಕಿಂತ ಹೊರೆಯಾಗುವುದು ಉತ್ತಮ. ಸುಳ್ಳುಗಳನ್ನು ಖರೀದಿಸುವುದು ಹೆಚ್ಚು ಕಾಲ ಉಳಿಯುವುದಿಲ್ಲ. ಸತ್ಯ ಮಾತ್ರ ಕೊನೆಯವರೆಗೂ ನಿಮ್ಮೊಂದಿಗೆ ಇರುತ್ತದೆ. ಯಾರೊಬ್ಬರ ಭವಿಷ್ಯವನ್ನು ನೋಡಿ ಅವರ ವರ್ತಮಾನವನ್ನು ಅಪಹಾಸ್ಯ ಮಾಡಬೇಡಿ. ಕಾಲಕ್ಕೆ ಎಷ್ಟು ಶಕ್ತಿ ಇದೆ ಎಂದರೆ ಅದು ಕಲ್ಲಿದ್ದಲನ್ನು ಕ್ರಮೇಣ ವಜ್ರವನ್ನಾಗಿ ಮಾಡುತ್ತದೆ. ಶಿವನು ಹೇಳುತ್ತಾನೆ, ಅಗತ್ಯಕ್ಕಿಂತ ಹೆಚ್ಚು ಮಾತನಾಡಬೇಡಿ ಅಥವಾ ಮೌನವಾಗಿರಬೇಡಿ. ಅತಿಯಾದ ಮಳೆ ಒಳ್ಳೆಯದಲ್ಲ, ಹೆಚ್ಚು ಬಿಸಿಲು ಕೂಡ ಅಲ್ಲ. ಯೋಚಿಸಿ, ನಮ್ಮ ಜನನವು ನಮ್ಮ ಆಯ್ಕೆಯಿಂದಲ್ಲ ಮತ್ತು ಮರಣವೂ ಅಲ್ಲ. ಆಗ ಹುಟ್ಟು ಮತ್ತು ಸಾವಿನ ನಡುವಿನ ವ್ಯವಸ್ಥೆಯು ನಮ್ಮ ಆಯ್ಕೆಯಂತೆ ಹೇಗೆ ಇರುತ್ತದೆ? ಜೀವನವು ಅತ್ಯುತ್ತಮ ಪರಿಹಾರವನ್ನು ಹೊಂದಿದೆ. ಜವಾಬ್ದಾರಿ ಒಮ್ಮೆ ತೆಗೆದುಕೊಳ್ಳಿ. ಇದು ನಿಮ್ಮನ್ನು ಜೀವನಕ್ಕಾಗಿ ಆಯಾಸಗೊಳಿಸುವುದಿಲ್ಲ. ನೀವು ಸಂಪತ್ತು ಅಥವಾ ಅನುಭವವನ್ನು ಪಡೆದರೂ ಜೀವನದಲ್ಲಿ ಯಾವಾಗಲೂ ಶ್ರಮಿಸಿ. ಜೀವನದಲ್ಲಿ ಅಮೂಲ್ಯ ತೊಂದರೆಗಳು ಗಾಳಿಯ ಗಾಳಿಯಂತೆ. ಅವರು ಬರುತ್ತಾರೆ ಮತ್ತು ಹೋಗುತ್ತಾರೆ, ಆದರೆ ಅವರು ಬಂದಾಗ ಅವರು ಎಲ್ಲರ ಮುಖವಾಡಗಳನ್ನು ಅನಾವರಣಗೊಳಿಸುತ್ತಾರೆ. ನೀವು ಕಲ್ಪಿಸಿಕೊಂಡದ್ದು ನಿಜವಾಗದೇ ಇರಬಹುದು, ಆದರೆ ದೇವರು ನಿಮಗಾಗಿ ಯೋಜಿಸಿರುವುದು ಖಂಡಿತವಾಗಿಯೂ ಕಾರ್ಯರೂಪಕ್ಕೆ ಬರುತ್ತದೆ. ಒಳ್ಳೆಯ ವ್ಯಕ್ತಿ ಸ್ವಾರ್ಥಿಯಲ್ಲ, ಅವರು ತಮ್ಮನ್ನು ಗೌರವಿಸದವರಿಂದ ದೂರವಿರುತ್ತಾರೆ. ನಿಜವಾಗಲೂ ಒಬ್ಬ ವ್ಯಕ್ತಿಯು ಕಣ್ಣೀರಿನಲ್ಲಿಯೂ ಸಹ ಸತ್ಯವನ್ನು ಮಾತನಾಡುತ್ತಾನೆ, ಏಕೆಂದರೆ ಕೋಪ ಮತ್ತು ಕಣ್ಣೀರು ಒಬ್ಬ ವ್ಯಕ್ತಿಯನ್ನು ಎಲ್ಲಕ್ಕಿಂತ ಹೆಚ್ಚಾಗಿ ಸತ್ಯವನ್ನು ಮಾತನಾಡಲು ಒತ್ತಾಯಿಸುತ್ತದೆ. ಹೆಚ್ಚಿನದನ್ನು ನಿರೀಕ್ಷಿಸಬೇಡಿ, ಏಕೆಂದರೆ ಆಳವಾದ ಬಾಂಧವ್ಯ ಆಳವಾದ ಗಾಯ. ಶಿಕ್ಷಣ ಮತ್ತು ಸಂಬಂಧಗಳೆರಡೂ ಸೂಕ್ಷ್ಮವಾಗಿವೆ, ಆದರೆ ವ್ಯತ್ಯಾಸವು ತಪ್ಪುಗಳಿಂದಾಗಿ ಶಿಕ್ಷಣವು ಒಡೆಯುತ್ತದೆ, ಆದರೆ ತಪ್ಪು ತಿಳುವಳಿಕೆಯಿಂದ ಸಂಬಂಧಗಳು ಒಡೆಯುತ್ತವೆ. ಶಿವನು ಹೇಳುತ್ತಾನೆ, ಎಲ್ಲಿ ತಪ್ಪಿಲ್ಲವೋ ಅಲ್ಲಿ ತಲೆಬಾಗಬೇಡ ಮತ್ತು ಗೌರವವಿಲ್ಲದಿದ್ದರೆ ನಿಲ್ಲಬೇಡ. ಒಂಟಿಯಾಗಿ ನಡೆಯಲು ಕಲಿಯಿರಿ, ಏಕೆಂದರೆ ನಿಜವಾದ ಬೆಂಬಲವು ಒಂದು ದಿನ ಅದರ ನಿಜವಾದ ಬಣ್ಣವನ್ನು ಬಹಿರಂಗಪಡಿಸುತ್ತದೆ. ಜೀವನದಲ್ಲಿ ಅರ್ಧದಷ್ಟು ದುಃಖಗಳು ತಪ್ಪು ಜನರಿಂದ ಹೆಚ್ಚು ನಿರೀಕ್ಷಿಸುವುದರಿಂದ ಬರುತ್ತವೆ. ಆದ್ದರಿಂದ ನಿಮ್ಮ ಭರವಸೆಯನ್ನು ನಿಮ್ಮೊಂದಿಗೆ ಮಾತ್ರ ಇಟ್ಟುಕೊಳ್ಳಿ. ಕತ್ತಲೆಯಲ್ಲಿ ನಿನ್ನ ನೆರಳು ಕೂಡ ನಿನ್ನನ್ನು ಬಿಟ್ಟು ಹೋಗುತ್ತದೆ. ಅಂತಹ ಸಂದರ್ಭಗಳಲ್ಲಿ ಅಪರಿಚಿತರು ಎಲ್ಲಿ ಬೆಂಬಲ ನೀಡುತ್ತಾರೆ? ಕಾಯುವವರಿಗೆ, ಕಷ್ಟಪಡುವವರಿಗೆ ಮಾತ್ರ ಸಿಗುತ್ತದೆ. ನೀವು ನಿಮ್ಮನ್ನು ಕೆತ್ತಿಸಿಕೊಂಡಾಗ ಜಗತ್ತು ನಿಮ್ಮನ್ನು ಹುಡುಕುತ್ತದೆ. ನಿಮಗೆ ಅರ್ಥವಾಗದಿರುವುದನ್ನು ಸಹ ಗಮನಿಸಬೇಕು ಎಂದು ಬದುಕುವ ಅಂದಾಜು ಇಟ್ಟುಕೊಳ್ಳಿ. ನೀವು ಯಾವಾಗಲೂ ಇರುವ ನಿಮ್ಮ ಸಾರವನ್ನು ವ್ಯಕ್ತಿಯು ಎಂದಿಗೂ ಅರ್ಥ ಮಾಡಿಕೊಳ್ಳುವುದಿಲ್ಲ ಎಂದು ಯಾರೋ ಒಬ್ಬರು ಸರಿಯಾಗಿ ಹೇಳಿದ್ದಾರೆ. ನೀವು ಏಕಾಂಗಿಯಾಗಿ ಹೋರಾಡಬೇಕು. ನಿಮ್ಮ ನೋವು ಭಾರವಾಗಿರುತ್ತದೆ. ಇಲ್ಲಿ ಜೀವನವು ಪ್ರತಿಯೊಬ್ಬರ ಸಂಕಟಗಳನ್ನು ಆಲಿಸುತ್ತದೆ, ಆದರೆ ನಿಜವಾದ ಬೆಂಬಲವು ಎಂದಿಗೂ ಸಿಗುವುದಿಲ್ಲ. ನಿಮ್ಮ ಕೋಪವನ್ನು ಸಹಿಸಿಕೊಳ್ಳುವುದಕ್ಕಿಂತ ಹೆಚ್ಚಾಗಿ ಅದನ್ನು ಲೆಕ್ಕಿಸದೆ ನಿಮ್ಮ ಬೆಂಬಲಕ್ಕೆ ನಿಂತಿರುವ ಯಾರಾದರೂ ನಿಮ್ಮನ್ನು ಯಾರಿಗಿಂತ ಹೆಚ್ಚು ಪ್ರೀತಿಸುತ್ತಾರೆ. ನಿಮ್ಮ ಹೆತ್ತವರು ಕೇಳುವಷ್ಟು ಗಮನಾರ್ಹವಾದದ್ದನ್ನು ಮಾಡಿ, ಸ್ವಾಮಿ, ಪ್ರತಿ ಜನ್ಮದಲ್ಲೂ ನಮಗೆ ಅಂತಹ ಮಗುವನ್ನು ಕೊಡು. ಯಾರ ಹೃದಯವನ್ನು ಎಂದಿಗೂ ನೋಯಿಸುವುದಿಲ್ಲ, ಏಕೆಂದರೆ ನಿಮಗೂ ಅಂತಹ ಹೃದಯವಿದೆ. ಇತರರು ಏನು ಯೋಚಿಸುತ್ತಾರೆ ಎಂಬುದರ ಬಗ್ಗೆ ಚಿಂತಿಸದೆ ಪ್ರತಿದಿನ ಬದುಕು. ಜೀವನದ ಕ್ಷಣಗಳನ್ನು ಆನಂದಿಸಲು ಪ್ರಾರಂಭಿಸಿ. ಭರವಸೆಯನ್ನು ಜೀವಂತವಾಗಿರಿಸಿಕೊಳ್ಳಿ. ಇಂದು ನಗುವವರು ನಾಳೆ ಚಪ್ಪಾಳೆ ತಟ್ಟುತ್ತಾರೆ. ಯಾರು, ಯಾವಾಗ ಮತ್ತು ಎಷ್ಟು ವ್ಯಕ್ತಿ ನಿಮಗೆ ಸೇರಿದವರು ಎಂಬುದು ಸಮಯದಿಂದ ಮಾತ್ರ ಬಹಿರಂಗಗೊಳ್ಳುತ್ತದೆ.
ನೀವು ನಿರೀಕ್ಷಿಸುವ ಒಂದು ಅಗತ್ಯವಾಗಿ ಬಲವಂತವಾಗಿ ಅಲ್ಲ. ನಿಮ್ಮ ನಿರೀಕ್ಷೆಗಳನ್ನು ಅವರ ಮೇಲೆ ಹೇರಬೇಡಿ. ವಿಶ್ವಾಸವು ಮನೆಯಲ್ಲಿ ಒಟ್ಟಿಗೆ ವಾಸಿಸುವುದಲ್ಲ, ಆದರೆ ಒಬ್ಬರನ್ನೊಬ್ಬರು ಅರ್ಥ ಮಾಡಿಕೊಳ್ಳುವುದು ಮತ್ತು ಒಬ್ಬರನ್ನೊಬ್ಬರು ನೋಡಿಕೊಳ್ಳುವುದು. ಅದನ್ನು ಕುಟುಂಬ ಎಂದು ಕರೆಯಲಾಗುತ್ತದೆ. ದಾರಿಗಳನ್ನು ಹುಡುಕಲಾಗುತ್ತದೆ ಮತ್ತು ಹೊರಡುವವರಿಗೆ ಮನ್ನಿಸುವಿಕೆಗಳು ಕಂಡುಬರುತ್ತವೆ. ಅವರು ಅಸಡ್ಡೆಯಾಗುತ್ತಾರೆ ಎಂದು ತುಂಬಾ ಕಾಳಜಿ ವಹಿಸಬೇಡಿ. ಯಾರಿಗಾದರೂ ನೀಡುವ ಅತ್ಯುತ್ತಮ ಕೊಡುಗೆ ಅವರ ಭಾವನೆಗಳನ್ನು ಅರ್ಥ ಮಾಡಿಕೊಳ್ಳುವುದು ಮತ್ತು ಅವರನ್ನು ಗೌರವಿಸುವುದು. ನಿಮ್ಮ ಪ್ರೀತಿ ಪಾತ್ರರು ದೂರ ಸರಿಯಲು ಪ್ರಾರಂಭಿಸಿದಾಗ ನಿಮ್ಮೊಂದಿಗೆ ಅವರ ಪ್ರಯಾಣ ಪೂರ್ಣಗೊಂಡಿದೆ ಎಂದು ಅರ್ಥ ಮಾಡಿಕೊಳ್ಳಿ. ಬುದ್ಧಿವಂತಿಕೆಯಿಂದ ಯೋಚಿಸಲು ಮತ್ತು ವರ್ತಿಸಲು ಜೀವನವು ನಮಗೆ ಸಾಕಷ್ಟು ಪಾಠಗಳನ್ನು ಕಲಿಸಿದೆ. ವ್ಯಕ್ತಿಯ ಅಗತ್ಯಗಳನ್ನು ಪೂರೈಸಿದಾಗ ಅವರ ಮಾತನಾಡುವ ವಿಧಾನವು ಬದಲಾಗುತ್ತದೆ ಎಂಬುದು ನಿಜ. ನೀವು ಏನನ್ನಾದರೂ ಕೇಳಿದಾಗ ಸರ್ವಶಕ್ತನಿಂದ ಮಾತ್ರ ಕೇಳಿ, ಏಕೆಂದರೆ ಸರ್ವಶಕ್ತನು ನಿಮ್ಮೊಂದಿಗೆ ಇದ್ದಾಗ ಎಲ್ಲವೂ ನಿಮ್ಮದಾಗಿದೆ. ಜನರು ನಿಮ್ಮ ಬಗ್ಗೆ ಏನು ಯೋಚಿಸುತ್ತಾರೆ ಎಂಬುದರಲ್ಲಿ ಯಾವುದೇ ವ್ಯತ್ಯಾಸವಿಲ್ಲ. ನಿಮ್ಮ ಪ್ರೀತಿ ಪಾತ್ರರ ಬಗ್ಗೆ ನೀವು ಏನು ಯೋಚಿಸುತ್ತೀರಿ ಎಂಬುದರಲ್ಲಿ ವ್ಯತ್ಯಾಸವಿದೆ. ಪ್ರತಿಯೊಂದು ಪಾಠವು ನಮ್ಮನ್ನು ನಾವು ಸುಧಾರಿಸಿಕೊಳ್ಳುವ ಅವಕಾಶವನ್ನು ನೀಡುತ್ತದೆ. ಜೀವನದಲ್ಲಿ ನಾವು ಏನನ್ನು ಬಯಸುತ್ತೇವೆಯೋ ಅದು ಸುಲಭವಾಗಿ ಬರುವುದಿಲ್ಲ, ಆದರೆ ನಾವು ಬಯಸಿದ್ದನ್ನು ಸಾಧಿಸುವುದು ಯಾವಾಗಲೂ ಸುಲಭವಲ್ಲ ಎಂಬುದು ಸತ್ಯ. ಕಷ್ಟದ ಸಮಯದಲ್ಲಿ ತಾಳ್ಮೆಯು ಯುದ್ಧವನ್ನು ಗೆದ್ದಂತೆ. ಕೇವಲ ಸಮಸ್ಯೆಗಳು ಒತ್ತಡದಿಂದ ಹುಟ್ಟುತ್ತವೆ. ನಗುವುದು ಅತ್ಯಗತ್ಯ. ನಿಮ್ಮನ್ನು ನೀವು ಎಷ್ಟು ಸಮರ್ಥರನ್ನಾಗಿ ಮಾಡಿಕೊಳ್ಳಿ ಎಂದರೆ ನೀವು ಯಾರಿಗಾಗಿ ಪಾಪದ ಫಲಕ್ಕಾಗಿ ಹಂಬಲಿಸುತ್ತಿದ್ದೀರೋ ಅವರಿಗೆ ತಿಳಿಯುವುದಿಲ್ಲ. ಜನರು ಏಕೆ ಸಂಬಂಧಗಳನ್ನು ಬಿಡುತ್ತಾರೆ, ಆದರೆ ವೇದಗಳನ್ನು ಬಿಟ್ಟು ಬಿಡುವುದಿಲ್ಲ. ಮಧುರವಾದ ಮಾತು ಇದ್ದಾಗ ಮಾಧುರ್ಯವಿದೆ. ಬಡವರು ಎಂದರೆ ಅವರ ಸಂತೋಷವು ಇತರರ ಇಚ್ಛೆಯ ಮೇಲೆ ಅವಲಂಬಿತವಾಗಿರುತ್ತದೆ. ನೀವು ಜೀವನದಲ್ಲಿ ಹೆಚ್ಚು ಶಾಂತಿಯುತವಾಗಿರುತ್ತೀರಿ. ನೀವು ಯಾವಾಗಲೂ ನಿಮ್ಮನ್ನು ಕಂಡುಕೊಳ್ಳುತ್ತೀರಿ, ಏಕೆಂದರೆ ಕಬ್ಬಿಣವು ತಣ್ಣಗಾದಾಗ ಅದು ಬಲಗೊಳ್ಳುತ್ತದೆ. ದುಃಖದಲ್ಲಿ ಮಹಾದೇವನನ್ನು ಸ್ಮರಿಸುವುದು, ಸುಖದಲ್ಲಿ ಆತನ ಅನುಗ್ರಹಕ್ಕೆ ಕೃತಜ್ಞರಾಗಿರುವವರ ಹಕ್ಕು. ನಿಮ್ಮೊಂದಿಗೆ ಹೃದಯದಿಂದ ಮಾತನಾಡುವವರು ಪ್ರೀತಿಯಲ್ಲಿ ಅಥವಾ ಜಗಳದಲ್ಲಿ ಅವರಿಗೆ ಎಂದಿಗೂ ಮನಸ್ಸಿನಿಂದ ಪ್ರತಿಕ್ರಿಯಿಸುವುದಿಲ್ಲ. ನಿಮ್ಮ ಕುಟುಂಬದಿಂದ ಪ್ರತ್ಯೇಕವಾಗಿರುವುದರ ಬಗ್ಗೆ ಎಂದಿಗೂ ಯೋಚಿಸಬೇಡಿ, ಏಕೆಂದರೆ ಆ ಎಲೆಗಳಿಗೆ ಯಾವುದೇ ಮೌಲ್ಯವಿಲ್ಲ. ಜನರು ಮುರಿದು ಬೀಳುತ್ತಾರೆ. ನೋವಿನಿಂದ ಕಲಿಯಲು ಯಾವಾಗಲೂ ಏನಾದರೂ ಇರುತ್ತದೆ. ಸಂತೋಷದಲ್ಲಿ ಒಬ್ಬರು ಹಿಂದಿನ ಎಲ್ಲಾ ಪಾಠಗಳನ್ನು ಮರೆತು ಬಿಡುತ್ತಾರೆ. ಮಗು ಏನು ತಿನ್ನುತ್ತದೆ, ಕುಡಿಯುತ್ತದೆ ಅಥವಾ ಧರಿಸುತ್ತದೆ ಎಂಬುದು ಅವರ ಕಾಳಜಿಯಲ್ಲ, ಅದು ಅವರ ತಾಯಿಯದು. ದೇವರೇ ಅದನ್ನು ನೋಡಿಕೊಳ್ಳುತ್ತಾನೆ. ನಿಜವಾದ ಹೃದಯದ ಜನರು ಒಂಟಿಯಾಗಿರಬಹುದು, ಆದರೆ ಮಹಾದೇವ ಯಾವಾಗಲೂ ಅವರೊಂದಿಗೆ ಇರುತ್ತಾರೆ. ಒಂಟಿಯಾಗಿ ಅಳುತ್ತಾ ತಮ್ಮ ನೋವನ್ನು ಮರೆಮಾಚಲು ಕಲಿತರೆ ಆಗುವ ಅವಮಾನದಷ್ಟು ಹಳ್ಳಿಯ ಹರಟೆ ದೊಡ್ಡದಲ್ಲ. ವಿಶ್ವದ ಅತ್ಯಂತ ಶಕ್ತಿಶಾಲಿ ವ್ಯಕ್ತಿ ಎಂದರೆ ಜೀವನವು ಅವರೊಂದಿಗೆ ಆಡಿದಾಗ ಅತ್ಯುತ್ತಮ ಆಟಗಾರನಾಗುತ್ತಾನೆ. ಜೀವನವು ಅಡೆತಡೆಗಳನ್ನು ನಿವಾರಿಸುತ್ತದೆ. ಅದು ಬೀಳುತ್ತದೆ ಅಥವಾ ಏರುತ್ತದೆ, ಅದು ನಿಮ್ಮ ಮೇಲೆ ಅವಲಂಬಿತವಾಗಿದೆ. ನಿಮ್ಮ ಜೀವನದಲ್ಲಿ ನೀವು ಎಷ್ಟು ತೊಂದರೆಗಳನ್ನು ಹೊಂದಿದ್ದೀರಿ ಎಂದು ಯಾರೂ ಕಾಳಜಿ ವಹಿಸುವುದಿಲ್ಲ. ನೀವು ಅವರನ್ನು ಹೇಗೆ ಎದುರಿಸುತ್ತೀರಿ ಎಂಬುದು ಮುಖ್ಯ. ಮನುಷ್ಯ ಈ ಪ್ರಪಂಚದಲ್ಲಿ ಏನನ್ನು ಕಂಡರೂ ಅದರಿಂದ ಸಂತೋಷವಾಗಿರಬೇಕು. ಅವನು ಕಾಣದಿದ್ದಕ್ಕಾಗಿ ಅವನು ದುಃಖಿಸಬಾರದು. ಈ ಜಗತ್ತಿನಲ್ಲಿ ಮನುಷ್ಯನು ಏನನ್ನು ಪಡೆದರೂ ಅದರಿಂದ ಅವನು ಸಂತೋಷವಾಗಿರಬೇಕು. ದೇವರು ತನಗಿಂತ ಹೆಚ್ಚು ಯೋಚಿಸಿದ್ದಾನೆ. ಆದ್ದರಿಂದ ಯಾವುದರ ಬಗ್ಗೆಯೂ ಹೆಚ್ಚು ಚಿಂತಿಸಬೇಡಿ. ಭಗವಾನ್ ರಾಮನು ಮನೆಯಲ್ಲಿ ಸಹಾಯ ಮಾಡುತ್ತಾನೆ. ಭಗವಾನ್ ಕೃಷ್ಣ ಸಮಾಜದಲ್ಲಿ ದೊಡ್ಡ ಸಹಾಯ, ಮತ್ತು ಇದು ನಿಮ್ಮೊಂದಿಗೆ ಸಹ ಸಂಭವಿಸುತ್ತದೆ. ಆದರೆ ನೀವು ಇದರ ಮೇಲೆ ಏರಿದರೆ ಆಗ ಏನನ್ನಾದರೂ ಸಾಧಿಸಬಹುದು. ಇತರರನ್ನು ಅವಲಂಬಿಸಿರುವ ಜನರು ಎಂದಿಗೂ ಸಂತೋಷವಾಗಿರುವುದಿಲ್ಲ. ಆದ್ದರಿಂದ ನಿಮ್ಮ ಆಸೆಗಳನ್ನು ನೀವೇ ಪೂರೈಸಲು ಅರ್ಹರಾಗಿರಿ. ಇಂದು ಒಂದು ಹಳ್ಳಿಯಲ್ಲಿ ಕಾಗೆಯೊಂದು ಇದನ್ನೆಲ್ಲ ನೋಡುತ್ತಿತ್ತು. ಅವನು ಗುಬ್ಬಚ್ಚಿಗೆ, ನೀನು ಹಾಕುವುದರಿಂದ ಏನಾದರೂ ಸಾಧಿಸಿದೆಯೇ? ಹಾಗಾದರೆ ನೀವು ಯಾಕೆ ಮಾಡುತ್ತಿದ್ದೀರಿ? ಅದಕ್ಕೆ ಗುಬ್ಬಚ್ಚಿ, ನನ್ನ ನೀರೆರೆದರಿಂದ ಏನಾದರೂ ಆಗಲಿ ಆಗದೇ ಇರಲಿ,
ಒಡನಾಟದ ಪ್ರಸ್ತಾಪ ಬಂದಾಗಲೆಲ್ಲ ಇಂದು ನೀರೆರೆದವರಲ್ಲಿ ನನ್ನ ಎಣಿಕೆಯೂ ಸೇರುತ್ತದೆ ಎಂಬ ಹೆಮ್ಮೆ ನನಗಿದೆ. ಕಾರ್ಯಕ್ರಮ ವೀಕ್ಷಿಸಿದವರಲ್ಲಿ ಇಲ್ಲ. ಒಮ್ಮೆ ಒಬ್ಬ ರೈತ ತನ್ನ ಹೊಲದಲ್ಲಿ ಕೆಲಸ ಮಾಡುತ್ತಿದ್ದ. ಕೆಲವು ವರ್ಷಗಳ ನಂತರ ತಂದೆಯಿಂದ ಪಡೆದ ಗಡಿಯಾರ ಕಳೆದು ಹೋಯಿತು. ಅವನು ಅದನ್ನು ತೀವ್ರವಾಗಿ ಹುಡುಕಿದನು, ಆದರೆ ಬಹಳ ಭಯದ ನಂತರವೂ ಅವನಿಗೆ ಅದು ಸಿಗಲಿಲ್ಲ. ಬೇಸತ್ತ ರೈತ ಅಕ್ಕಪಕ್ಕದಲ್ಲಿ ಆಟವಾಡುತ್ತಿದ್ದ ಮಕ್ಕಳನ್ನು ಕರೆದು, ಈ ಗದ್ದೆಯಲ್ಲಿ ನನ್ನ ಗಡಿಯಾರ ಕಳೆದು ಹೋಗಿದೆ. ನಾನು ಅದನ್ನು ತುಂಬಾ ಭಯದಿಂದ ಹುಡುಕುತ್ತಿದ್ದೇನೆ. ನನಗೆ ಅದನ್ನು ಹುಡುಕಲು ಸಹಾಯ ಮಾಡುವವರಿಗೆ ನಾನು ಬಹುಮಾನ ನೀಡುತ್ತೇನೆ ಎಂದು ಹೇಳಿದರು. ಬಹುಮಾನದಿಂದ ಉತ್ಸುಕರಾದ ಮಕ್ಕಳೆಲ್ಲ ಗಡಿಯಾರವನ್ನು ಹುಡುಕತೊಡಗಿದರು. ಆದಾಗ್ಯೂ ಅಂತಹ ದೊಡ್ಡ ಮೈದಾನದಲ್ಲಿ ಸಣ್ಣ ಗಡಿಯಾರವನ್ನು ಕಂಡುಹಿಡಿಯುವುದು ತುಂಬಾ ಕಷ್ಟಕರವಾಗಿತ್ತು. ಕೆಲವು ಗಂಟೆಗಳ ನಂತರ ಮಕ್ಕಳು ಕೈಬಿಟ್ಟರು ಮತ್ತು ರೈತನು ಸಹ ಕೈಬಿಟ್ಟು ಮನೆಗೆ ಹೋಗಲು ತಯಾರಿ ಪ್ರಾರಂಭಿಸಿದನು. ಕೊನೆಗೆ ಒಂದು ಮಗು ರೈತನ ಬಳಿಗೆ ಬಂದು, ಮಕ್ಕಳೆಲ್ಲ ಹೋದರು, ಈಗ ಸ್ವಲ್ಪ ಭಯ ಉಳಿದಿದೆ, ಗಡಿಯಾರವನ್ನು ಹುಡುಕುತ್ತೇನೆ ಎಂದು ಹೆಮ್ಮೆಯಿಂದ ಹೇಳಿತು. ಅದಕ್ಕೆ ರೈತ ಒಪ್ಪಿ, ಸರಿ, ನಾನು ಆಮೇಲೆ ಬರುತ್ತೇನೆ, ಗಡಿಯಾರ ಸಿಗುವ ತನಕ ನೋಡುವೆ ಎಂದ. 20 ನಿಮಿಷಗಳ ನಂತರ ರೈತ ಹಿಂತಿರುಗಿದಾಗ ಮಗುವಿನ ಕೈಯಲ್ಲಿ ಗಡಿಯಾರವಿತ್ತು. ರೈತನು ಆಶ್ಚರ್ಯಚಕಿತನಾದನು ಮತ್ತು ಎಷ್ಟು ಬೇಗನೆ ಗಡಿಯಾರವನ್ನು ಕಂಡುಕೊಂಡೆ ಎಂದು ಮಗುವನ್ನು ಕೇಳಿದನು. ಉಳಿದವರೆಲ್ಲ ಹೊರಟು ಹೋಗಿದ್ದರು. ಎಷ್ಟೊಂದು ಸಮಾಧಾನವಾಗಿತ್ತು ಎಂದರೆ ನಿಧಾನವಾಗಿ ಇಡೀ ಮೈದಾನವನ್ನು ಸುತ್ತಾಡಿ ಸದ್ದು ಕೇಳಿದೆ. ಸಮಾಧಾನವಾಗಿ ಸದ್ದು ಕೇಳಿದ ಕೂಡಲೇ ಗಡಿಯಾರ ಎಲ್ಲಿದೆ ಎಂದು ತಿಳಿಯಿತು. ಸ್ನೇಹಿತರೆ, ನಮ್ಮ ಮನಸ್ಸು ಶಾಂತವಾಗಿರುವಾಗ ಮನಸ್ಸಿನ ತೀಕ್ಷ್ಣತೆಗೆ ಈ ಕತೆ ಒಂದು ಉತ್ತಮ ಉದಾಹರಣೆಯಾಗಿದೆ. ಪ್ರತಿಯೊಂದು ಪ್ರಮುಖ ಚಿಂತೆಯು ಕರಗುತ್ತದೆ ಮತ್ತು ಸುತ್ತಮುತ್ತಲಿನ ಶಬ್ದವು ಕಡಿಮೆಯಾಗುತ್ತದೆ. ನಮ್ಮ ಮನಸ್ಸು ಸ್ವಾಭಾವಿಕವಾಗಿ ಶಾಂತವಾಗುತ್ತದೆ ಮತ್ತು ಸರಿಯಾದ ದಿಕ್ಕನ್ನು ತೋರಿಸುತ್ತದೆ. ಸ್ನೇಹಿತರೆ, ಇಂದಿನ ವಿಡಿಯೋದಲ್ಲಿ ನೀವು ನಿರೀಕ್ಷಿಸಿರುವುದು ಇಷ್ಟೇ ಎಂದು ನಾನು ಭಾವಿಸುತ್ತೇನೆ. ನೀವು ಇಂದಿನ ವಿಡಿಯೋವನ್ನು ಆನಂದಿಸಿದ್ದರೆ ದಯವಿಟ್ಟು ಅದನ್ನು ಲೈಕ್ ಮಾಡಿ ಮತ್ತು ಚಾನಲ್ಗೆ ಚಂದಾದಾರರಾಗಿ. ಮುಂದಿನ ವಿಡಿಯೋದಲ್ಲಿ ನಿಮ್ಮನ್ನು ನೋಡೋಣ. ಅಲ್ಲಿಯವರೆಗೆ ಜೈ ಮಹಾಕಾಲ್.